ಸಿಲಿಕಾನ್ ಸಿಟಿಯಲ್ಲಿ ಬೆಳಿಗ್ಗೆನೆ ಧಾರಾಕಾರವಾಗಿ ಮಳೆ ಸುರಿತಾನೆ ಇದೆ. ಮೆಜೆಸ್ಟಿಕ್ ಕಾರ್ಪೊರೇಷನ್ ಮಲ್ಲೇಶ್ವರಂ ಸುತ್ತಮುತ್ತ ಭಾರೀ ಪ್ರಮಾಣದಲ್ಲಿ ಮಳೆ ಆಗಿದೆ. ಬೆಳಿಗ್ಗೆ 3 ಗಂಟೆಗೆ ಆರಂಭ ಆಯಿತು ಮಳೆ. ಅನೇಕ ಭಾಗಗಳಲ್ಲಿ ಧಾರಾಕಾರವಾಗಿ ಸುರಿದಂತಹ ಮಳೆ ಈ ಹಿನ್ನೆಲೆಯಲ್ಲಿ ಅನೇಕ ಸಮಸ್ಯೆಗಳು ಕೂಡ ಉದ್ಭವ ಆಗಿದೆ. ಸಂಚಾರದಲ್ಲಿ ಅಸ್ತವ್ಯಸ್ತ, ಅನೇಕ ರೀತಿಯಾದಂತಹ ಸಮಸ್ಯೆಗಳು. ಭಾರೀ ಮಳೆಯಿಂದಾಗಿ ಹಲವೆಡೆ ರಸ್ತೆಗಳು ಜಲಾವೃತವಾಗಿದೆ. ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಮುಂಭಾಗದ ರಸ್ತೆಯಂತೂ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಓಕಳಿಪುರಂ ಅಂಡರ್ ಪಾಸ್ನಲ್ಲಿ ಸಂಚಾರ ಸಂಕಷ್ಟ. ಆಟೋ, ಆಂಬ್ಯುಲೆನ್ಸ್, ಅನೇಕ ವಾಹನಗಳು ನೀರಲ್ಲಿ ಸಿಲುಕಿಕೊಂಡಿದ್ದಾವೆ, ಸ್ಟ್ರಕ್ ಆಗಿದ್ದಾವೆ. ರಸ್ತೆಗಳ ಮೇಲೆ ಹೊಳೆಯ ರೀತಿಯಲ್ಲಿ ನೀರು ಹರಿತಾ ಇದೆ. ಬೆಳಗ್ಗೆ ಸುರಿದಂತಹ ವರುಣನ ಅವಾಂತರ ಇದು. ರಸ್ತೆಯಲ್ಲಿ ಸುಮಾರು 2 ಅಡಿಯಷ್ಟು ನೀರು ನಿಂತ್ಕೊಂಡಿದೆ. ಇದು ಚಿಕ್ಕಪೇಟೆಯ ದೃಶ್ಯಗಳನ್ನು ತೋರಿಸ್ತಾ ಇದ್ವಿ ನಾವು. ಈ ರೀತಿಯಾದಂತಹ ಪರಿಸ್ಥಿತಿ, ವಾಹನ ಸವಾರರು ಯಾವ ರೀತಿಯಾಗಿ ಒದ್ದಾಡ್ತಾ ಇದ್ದಾರೆ ನೋಡಿ. ಬೆಳಿಗ್ಗೆ 3 ಗಂಟೆಗೆ ಮಳೆ ಆರಂಭ ಆಯಿತು. 4 ಗಂಟೆಗಳ ಕಾಲ ನಿರಂತರವಾಗಿ ಸುರಿದಂತಹ ಮಳೆ ಸೃಷ್ಟಿ ಮಾಡಿರುವಂತಹ ಸಮಸ್ಯೆಗಳಿದೆ ನೋಡಿ. ನೀರು ಹೋಗೋದಕ್ಕೆ ಚರಂಡಿಗಳ ವ್ಯವಸ್ಥೆ ಸರಿಯಾಗಿಲ್ಲ, ಚರಂಡಿಗಳ ಹೂಳೆತ್ತುವಂತಹ ಕಾರ್ಯ ಆಗಿಲ್ಲ. ಹಾಗಾಗಿ ನೀರು ಎಲ್ಲಿ ಹೋಗುತ್ತೆ? ರಸ್ತೆ ಮೇಲೇನೆ ನಿಲ್ಲಬೇಕಾಗತ್ತೆ. ಅದರಿಂದ ಸಂಕಷ್ಟವನ್ನ, ತೊಂದರೆಯನ್ನ ಅನುಭವಿಸುವಂತವರು ನಾವು ಸಾರ್ವಜನಿಕರು. ಚಿಕ್ಕಪೇಟೆಯ ದೃಶ್ಯಗಳಿದು. ಈ ರೀತಿಯಾಗಿ ಇಷ್ಟ ಪ್ರಮಾಣದಲ್ಲಿ ನೀರು ನಿಂತ್ಕೊಂಡಿದೆ. ದ್ವಿಚಕ್ರ ವಾಹನ ಸವಾರರ ಪರದಾಟವಂತೂ ಹೇಳೋಕ್ಕಾಗುತ್ತೆ. ಈ ದೃಶ್ಯಗಳಲ್ಲಿ ನೋಡಿ, ಚಿಕ್ಕಪೇಟೆಯ ಮೆಟ್ರೋ ಸ್ಟೇಷನ್ ಮುಂಭಾಗ, ಎಕ್ಸಾಕ್ಟ್ ಆಗಿ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿ ಆಟೋ ಬರ್ತಾ ಇರುತ್ತೆ. ಯಾವ ರೀತಿಯಾಗಿ ಸ್ಟ್ರಕ್ ಆಗುತ್ತೆ ನೋಡಿ ಆಟೋ. ಎಲ್ಲಿ ತಗ್ಗಿದೆ, ಎಲ್ಲಿ ಗುಂಡಿಗಳಿದೆ, ಯಾವುದು ಗೊತ್ತಾಗೋದಿಲ್ಲ. ನಮ್ಮ ಪ್ರತಿನಿಧಿ ನಂದೀಶ್ ಇದ್ರು, ಅಲ್ಲಿನ ರಿಪೋರ್ಟ್ ಮಾಡ್ತಾ ಇದ್ರು, ಗ್ರೌಂಡ್ ರಿಪೋರ್ಟ್ ಅನ್ನ. ಅದನ್ನು ನೋಡಿ ಅವರು ಕೂಡ ಸಹಾಯ ಮಾಡಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಆಟೋ ಚಾಲಕ ಯಾವ ರೀತಿಗೆ ಒದ್ದಾಡಿದ್ರು ನೋಡಿ. ಚಿಕ್ಕಪೇಟೆಯಲ್ಲಿ ಬಹಳಷ್ಟು ವ್ಯಾಪಾರ ವಹಿವಾಟು ನಡೆಯುತ್ತೆ. KR ಮಾರ್ಕೆಟ್ಗೆ ಹೋಗಬೇಕು ಅಂತ ಇದ್ರೆ ಈ ಮಾರ್ಗದಿಂದ ಹೋಗಬೇಕಾಗುತ್ತೆ, ಮೆಜೆಸ್ಟಿಕ್ ಮೂಲಕವಾಗಿ. ಅನೇಕ ವಾಹನಗಳು ಸಂಚಾರ ಮಾಡುತ್ತೆ. ಬೆಳಗ್ಗೆ ವ್ಯಾಪಾರ ವಹಿವಾಟು, ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗುವಂಥದ್ದು, ಸರಕುಗಳನ್ನು ತೆಗೆದುಕೊಂಡು ಹೋಗುವಂಥದ್ದು ಎಲ್ಲ ಇರುತ್ತೆ. ಎಷ್ಟರ ಮಟ್ಟಿಗೆ ಸಂಕಷ್ಟ ತಂದೊಡ್ಡಿದೆ ನೋಡಿ ಬೆಳಿಗ್ಗೆ ಆರಂಭ ಆದಂಥ ಮಳೆ. ಮುಂಜಾನೆ 3 ಗಂಟೆಗೆ ಆರಂಭ ಆಯಿತು ಮಳೆ. ನಿರಂತರವಾಗಿ ಸುರಿತಾ ಇದೆ, ಇನ್ನು ಕೂಡ ಬರ್ತಾ ಇದೆ ಕೆಲವು ಭಾಗಗಳಲ್ಲಿ. ಇನ್ನು ಗೊತ್ತಿಲ್ಲ ಯಾವ ಏರಿಯಾಗಳಲ್ಲಿ ಎಂತೆಂಥ ಸಮಸ್ಯೆಗಳಿದೆ, ಎಷ್ಟು ಮರಗಳು ನೆಲಕ್ಕುರುಳಿದ್ದಾವೆ, ವಿದ್ಯುತ್ ಕಂಬಗಳು ಬಿದ್ದು ಹೋಗಿದೆ ಗೊತ್ತಿಲ್ಲ ನೋಡಿ. ಒಂದಿಷ್ಟು ಟೈಮ್ ಏನಾದರೂ ಮಳೆ ಬಂದರೆ ಅದರಿಂದ ಸೃಷ್ಟಿಯಾಗುವಂತಹ ಸಮಸ್ಯೆಗಳಿದೆಯಲ್ಲ, ಬಹಳ ಇರುತ್ತೆ ಬೆಂಗಳೂರಲ್ಲಿ. ಯಾಕಂದ್ರೆ ಸರಿಯಾದಂತಹ ನಿರ್ವಹಣೆಗಳು ಆಗ್ತಾ ಇಲ್ಲ. ಬೆಳಗ್ಗೆ ಸುರಿದಂತಹ ಭಾರೀ ಮಳೆಗೆ ಬೆಂಗಳೂರಿನ ಬಹುತೇಕ ರಸ್ತೆಗಳು ಜಲಾವೃತ ಆಗಿರುವಂಥದ್ದು. ನಾವಿವಾಗ ಚಿಕ್ಕಪೇಟೆಯ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿದ್ದೀವಿ. ಈಗ ಇಲ್ಲಿ ನೋಡ್ತಾ ಇದ್ದೀರಾ, ಮೆಟ್ರೋ ಸ್ಟೇಷನ್ ಮುಂಭಾಗದ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಜೊತೆಗೆ ವಾಹನಗಳು ಕೂಡ ನೀರಿನಲ್ಲಿ ಹೋಗೋದಕ್ಕೂ ಕೂಡ ಸಂಚಾರ ಮಾಡೋದಕ್ಕೆ ಹರಸಾಹಸವನ್ನು ಪಡ್ತಾ ಇರುವಂಥದ್ದು. ಜೊತೆಗೆ ಈ ಒಂದು ನೀರು ಬ್ಲಾಕ್ ಆಗಿರೋ ಹಿನ್ನೆಲೆಯಲ್ಲಿ ವಾಹನಗಳು ಕೂಡ ರಸ್ತೆ ಮಧ್ಯೆ ಕೆಟ್ಟು ನಿಂತಿರುವಂಥದ್ದು. ಒಂದು ಮಾರುತಿ ವ್ಯಾನ್ ಕೂಡ ರಸ್ತೆ ಮಧ್ಯೆ ನೀರು ಬ್ಲಾಕ್ ಆಗಿ ಕೆಟ್ಟು ನಿಂತಿರುವಂಥದ್ದು. ಹೀಗಾಗಿ ಸಾಕಷ್ಟು ದ್ವಿಚಕ್ರ ವಾಹನ ಸವಾರರು ಮತ್ತೆ ಕಾರ್ಗಳು ಈ ಒಂದು ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಸಾಕಷ್ಟು ಅಡಚಣೆ ಉಂಟಾಗ್ತಾ ಇರುವಂಥದ್ದು. ಯಾಕೆಂತಂದ್ರೆ KR ಮಾರ್ಕೆಟ್ ಸುತ್ತಮುತ್ತದ ಪ್ರಮುಖ ರಸ್ತೆಗಳು, ಅಂದ್ರೆ ಸಾಕಷ್ಟು ರಸ್ತೆಗಳು ಏನು ಸಂಪೂರ್ಣವಾಗಿ ಜಲ ದಿಗ್ಬಂಧನ ಆಗಿರುವಂಥದ್ದು. ಕಾಟನ್ ಪೇಟೆ, ಸುಲ್ತಾನ್ ಪೇಟೆ, ಬಳೆಪೇಟೆ, ಅವಿನ್ಯ ರಸ್ತೆ, ಜೆಸಿ ರಸ್ತೆಯಲ್ಲಿ ಸಾಕಷ್ಟು ರಸ್ತೆಯಲ್ಲಿ ನೀರು ನಿಂತಿರೋ ಹಿನ್ನೆಲೆಯಲ್ಲಿ ಮಾರ್ಕೆಟ್ಗೆ ಬರುವಂತಹ ಏನು ರೈತರಾಗಿರ್ಬೋದು, ಜೊತೆಗೆ ಪ್ರಯಾಣಿಕರು ಕೂಡ ಸಾಕಷ್ಟು ಹರಸಾಹಸವನ್ನ ಬೆಳಗ್ಗೆ ಹರಸಾಹಸ ಪಡುವಂತ ದೃಶ್ಯ ನಮಗೆ ಸಾಮಾನ್ಯವಾಗಿ ಕಾಣಿಸ್ತಾ ಇದೆ. ಸತತವಾಗಿ 2-3 ಗಂಟೆಗಳ ಕಾಲ ಸುರಿದಂತಹ ಭಾರಿ ಮಳೆಗೆ ಬಹುತೇಕ ರಸ್ತೆಗಳಲ್ಲಿ ಮತ್ತೆ ಅಂಡರ್ ಪಾಸ್ಗಳಲ್ಲಿ ನೀರು ಬ್ಲಾಕ್ ಆಗಿ ವಾಹನ ಸಂಚಾರಕ್ಕೆ ಸಾಕಷ್ಟು ಅಡಚಣೆ ಉಂಟಾಗಿರುವಂತದ್ದು. ಇಲ್ಲಿ ಸಾಕಷ್ಟು ನೀರು ಬ್ಲಾಕ್ ಆಗಿತ್ತು. ಸದ್ಯ ನೀರು ಈಗ ಕಡಿಮೆ ಆಗ್ತಾ ಇರುವಂತದ್ದು. ಅಂದ್ರೆ 4 ಗಂಟೆಗೆ ಶುರುವಾದಂತಹ ಮಳೆ 6 ಗಂಟೆವರೆಗೂ ಕೂಡ ಸತತವಾಗಿ 3 ಗಂಟೆಗಳ ಕಾಲ ಸುರಿದ ಪರಿಣಾಮವಾಗಿ ಸಾಕಷ್ಟು ನೀರು, ಸುಮಾರು 2 ಅಡಿಗೂ ಹೆಚ್ಚು ನೀರು ನಿಂತಿದ್ದು. ಹೀಗಾಗಿ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಸದ್ಯ ಈಗ ನೀರಿನ ಪ್ರಮಾಣ ಹರಿವು ಕಡಿಮೆ ಆಗ್ತಾ ಇರುವಂತದ್ದು. ಜೊತೆಗೆ ನೀರು ಈಗ ಸದ್ಯ ಕಡಿಮೆ ಆಗಿ ವಾಹನಗಳು ಕೂಡ ಓಡಾಡ್ತಾ ಇರುವಂತಹ ಒಂದು ದೃಶ್ಯ ನಮಗೆ
ಕಾಣಿಸ್ತಾ ಇದೆ. ಹೀಗಾಗಿ ಸಾಕಷ್ಟು ವಾಹನ ಸವಾರರು ಪರದಾಡುವಂಥ ಒಂದು ಪರಿಸ್ಥಿತಿ ಈ ಒಂದು ರಸ್ತೆಯಲ್ಲಿ ನಿರ್ಮಾಣ ಆಗಿತ್ತು. ಹೀಗಾಗಿ ಸದ್ಯ ಈ ಒಂದು ಸ್ಥಳಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಈ ಒಂದು ಸ್ಥಳಕ್ಕೆ ಏನು ಬರಬೇಕಾಗಿತ್ತು, ಆದರೆ ಯಾರು ಕೂಡ ಬಂದಿಲ್ಲ. ಪ್ರತಿ ಸಾರಿ ಮಳೆ ಬಂದಂತ ಸಂದರ್ಭದಲ್ಲಿ ಕೂಡ ಈ ಒಂದು ಸಮಸ್ಯೆ ಆಗುತ್ತೆ ಅನ್ನುವಂಥ ಮಾತನ್ನ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಈ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಲೈವ್ ನಲ್ಲಿದ್ದಾರೆ. ನಂದೀಶ್, ಒಂದ್ ಸ್ವಲ್ಪ ಮಳೆ ಆದ್ರೂ ಕೂಡ ಈ ಸಮಸ್ಯೆಗಳು ಮಾತ್ರ ನಮಗೆ ತಪ್ಪಿದ್ದಲ್ಲ. ಈಗ ನೀವಿರುವಂತಹ ಏರಿಯಾದಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ಆಗಿದೆ ಮತ್ತೆ ಯಾಕಾಗಿದೆ, ಏನ್ ಕಾರಣ ಅಲ್ಲಿ ಈ ರೀತಿ ಸಮಸ್ಯೆ ಆಗೋದಕ್ಕೆ? ಅರುಣ್, ಮುಖ್ಯವಾಗಿ ಬೆಳಗಿನ ಜಾವ 3 ಗಂಟೆಗೆ ಬೆಂಗಳೂರು ನಗರದಲ್ಲಿ ಸುರಿದಂತಹ ಭಾರಿ ಮಳೆಗೆ ಇಡೀ ಬೆಂಗಳೂರು ನಗರದಾದ್ಯಂತ ಪ್ರಮುಖ ರಸ್ತೆಗಳಲ್ಲಿ ಜನದಿಗ್ಬಂಧನ ಆಗಿರುವಂಥದ್ದು. ನಾವಿವಾಗ ಮುಖ್ಯವಾಗಿ KR ಮಾರ್ಕೆಟ್ನ ಮುಖ್ಯ ರಸ್ತೆಯಲ್ಲಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಾ, ಅಂದ್ರೆ ಬೆಳಗಿನ ಜಾವ 3 ಗಂಟೆಗೆ ಶುರುವಾದಂತಹ ಭಾರಿ ಮಳೆಗೆ ಸುಮಾರು 2 ರಿಂದ 3 ಅಡಿಗಳಷ್ಟು ನೀರು ಈ ಒಂದು ರಸ್ತೆಯಲ್ಲಿ ಬ್ಲಾಕ್ ಆಗಿತ್ತು. ಸದ್ಯ ಈಗ ನೀರಿನ ಪ್ರಮಾಣ ಕಡಿಮೆ ಆಗಿರುವಂಥದ್ದು. ಅಂದ್ರೆ ಬೆಳಗಿನ ಜಾವ ಮಳೆ ಬಂದಂತ ಸಂದರ್ಭದಲ್ಲಿ ಅಷ್ಟೊಂದು ಹಾನಿ ಏನು ಆಗಿಲ್ಲ. ಯಾಕೆಂತಂದ್ರೆ ವಾಹನಗಳ ಓಡಾಟ ಕೂಡ ಕಡಿಮೆ ಇತ್ತು, ಜೊತೆಗೆ ಜನರ ಓಡಾಟ ಕೂಡ ಕಡಿಮೆ ಇದ್ದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ರೀತಿ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು, ಜೊತೆಗೆ ನೀರು ನುಗ್ಗುವಂಥದ್ದು ಅದ್ಯಾವುದು ಕೂಡ ಇದುವರೆಗೂ ಕೂಡ ವರದಿ ಆಗಿಲ್ಲ. ಆದ್ರೆ ರಸ್ತೆಗಳಲ್ಲಿ ಅಂದ್ರೆ ಬ್ರ್ಯಾಂಡ್ ಬೆಂಗಳೂರು ಏನು ಮಾಡಕ್ಕೆ ಹೊರಟಿದ್ದಾರೆ ಸರ್ಕಾರ, ಆ ಹಿನ್ನೆಲೆಯಲ್ಲಿ ರಸ್ತೆಗಳನ್ನ ಬಹುತೇಕ ಅಗ್ದಿರುವಂತಹ ಹಿನ್ನೆಲೆಯಲ್ಲಿ ನಗರದಾದ್ಯಂತ ಪ್ರಮುಖ ರಸ್ತೆಗಳಲ್ಲಿ ಸಂಪೂರ್ಣವಾಗಿ 2 ರಿಂದ 2.5 ಅಡಿಯಷ್ಟು ನೀರು ನಿಂತ್ಕೊಂಡು ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿರುವಂಥದ್ದು. ಅಂದ್ರೆ JC ರಸ್ತೆ ಆಗಿರ್ಬೋದು, ಚಿಕ್ಕಪೇಟೆ, ಬಳೆಪೇಟೆ, ಕಾಟನ್ಪೇಟೆ, KR ಮಾರ್ಕೆಟ್ನ ಸುತ್ತಮುತ್ತ ರಸ್ತೆಗಳು ಏನ್ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗಿತ್ತು. ಪ್ರಮುಖವಾಗಿ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿ ಸುಮಾರು 2 ರಿಂದ 3 ಅಡಿಗಳಷ್ಟು ನೀರು ನಿಂತ್ಕೊಂಡಿದ್ದ ಪರಿಣಾಮವಾಗಿ ಸುಮಾರು ವಾಹನಗಳು ಕೆಟ್ಟು ನಿಂತಿರುವಂಥದ್ದು, ಜೊತೆಗೆ ದ್ವಿಚಕ್ರ ವಾಹನಗಳು ಕೂಡ ಹೋಗಕ್ಕಾಗದೆ ಸಾಕಷ್ಟು ವಾಹನಗಳಿಗೆ ನೀರು ಹೋಗಿ ಕೆಟ್ಟು ನಿಂತಿರುವಂಥದ್ದು. ಹೀಗಾಗಿ ಒಕ್ಲಿಪುರಂ ಅಂಡರ್ ಪಾಸ್ ನಲ್ಲೂ ಕೂಡ ಸಾಕಷ್ಟು ನೀರು ನಿಂತಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆ ಆಗಿತ್ತು ಅನ್ನುವಂಥದ್ದು. ಯಾಕೆಂತಂದ್ರೆ ಸ್ಥಳೀಯರು ಕೂಡ ಬಿಬಿಎಂಪಿಗೆ ಇಡೀ ಶಾಪವನ್ನು ಆಗ್ತಾ ಇರುವಂಥದ್ದು. ಯಾಕೆಂತಂದ್ರೆ ಮಳೆಗಾಲ ಬಂತು, ಜೊತೆಗೆ ಮಳೆ ಬಂದಂತ ಸಂದರ್ಭದಲ್ಲಿ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳೋದಿಲ್ಲ. ಯಾಕೆಂತಂದ್ರೆ ರಸ್ತೆ ಚರಂಡಿಯಲ್ಲಿ ಹೂಳೆತ್ತಬೇಕಾಗಿತ್ತು, ಹೂಳು ಸಹ ಎತ್ತಿಲ್ಲ. ಹೀಗಾಗಿ ಚರಂಡಿಯಲ್ಲಿ ನೀರು ಹೋಗ್ಬೇಕಾದಂತ ನೀರು ರಸ್ತೆ ಮೇಲೆ ಬಂದು ಇಡೀ ರಸ್ತೆ ಬ್ಲಾಕ್ ಆಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಮುಂದಿನ ದಿನಗಳಲ್ಲೂ ಕೂಡ ಸಾಕಷ್ಟು ಮಳೆ ಆಗುತ್ತೆ ಅನ್ನುವಂತ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಅರುಣ್, ಓಕೆ ನಂದೀಶ್, ಈಗ ಜನರಿಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ ಇದನ್ನ ನೋಡಿ. ಒಂದ್ ಕಡೆ ಮ್ಯಾನ್ಹೋಲ್ಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ, ಅದನ್ನ ನಿರ್ವಹಣೆ ಮಾಡೋದಿಲ್ಲ. ಮತ್ತೊಂದು ಕಡೆ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ. ಜನ ಏನ್ ಹೇಳ್ತಾ ಇದ್ದಾರೆ, ರೋಸ್ ಹೋಗ್ಬಿಟ್ಟಿದ್ದಾರೆ ಇದರಿಂದ. ಖಂಡಿತವಾಗ್ಲೂ ಅರುಣ್, ಏನಂತಂದ್ರೆ ಪ್ರತಿ ಸರಿ ಮಳೆ ಬಂದಂತ ಸಂದರ್ಭದಲ್ಲಿ ಕೂಡ ಮನೆಗಳಿಗೆ ನೀರು ನುಗ್ಗುವಂಥದ್ದು, ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗುವಂಥದ್ದು, ಜೊತೆಗೆ ರಸ್ತೆಯನ್ನ ಅಗದು BWSSP ರಸ್ತೆಯನ್ನ ಅಗದು ಹಾಳು ಮಾಡುವಂಥದ್ದು, ಜೊತೆಗೆ ನೀರು ಸರಾಗವಾಗಿ ಹೋಗೋದಕ್ಕೆ ಸಾಧ್ಯ ಇರೋದಿಲ್ಲ. ಅದನ್ನ ಕಾಲಕ್ಕೆ ತಕ್ಕಂತೆ ಸರಿಯಾಗಿ ಸರಿಪಡಿಸೋದಿಲ್ಲ. ಹೀಗಾಗಿ ಜನರು ಸರ್ಕಾರ ವಿರುದ್ಧ ಮತ್ತೆ BBMP ವಿರುದ್ಧ ಇಡೀ ಶಾಪವನ್ನ ಆಗ್ತಾ ಇರುವಂಥದ್ದು. ಯಾಕೆಂತಂದ್ರೆ ಮಳೆಗಾಲ ಬಂದಾಗ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ, ಆದ್ರೆ ಬೇಸಿಗೆ ಮತ್ತೆ ಅದಕ್ಕೂ ಮುಂಚಿತವಾಗಿ ಯಾಕೆ ಎಚ್ಚೆತ್ಕೊಂಡು ಈ ಒಂದು ಕಾಮಗಾರಿಗಳನ್ನ ಪೂರ್ಣಗೊಳಿಸೋದಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನ ಸರ್ಕಾರಕ್ಕೆ ಮಾಡ್ತಾ ಇರುವಂಥದ್ದು. ಜೊತೆಗೆ ಮ್ಯಾನ್ವಾಲ್ಗಳ ನಿರ್ವಹಣೆ ಕೂಡ ಸರಿಯಾಗಿ ಮಾಡದೇ ಇರೋ ಹಿನ್ನೆಲೆಯಲ್ಲಿ ಮ್ಯಾನ್ವಾಲ್ನಲ್ಲಿ ನೀರು ಉಕ್ಕಿ ರಸ್ತೆ ಮೇಲೆ ಬರುವಂಥದ್ದು. ಹೀಗಾಗಿ ಇವೆಲ್ಲ ಸಮಸ್ಯೆಗಳು ಕೂಡ ರಸ್ತೆ ಮೇಲೆ ಸಾಕಷ್ಟು ನೀರು ನಿಲ್ಲೋದಕ್ಕೆ ಕಾರಣ ಆಗುವಂಥದ್ದು. ಹೀಗಾಗಿ ತಗ್ಗು ಪ್ರದೇಶಗಳಲ್ಲಿ ಅಂದ್ರೆ ಪ್ರತಿ ಸರಿ ಮಳೆ ಬಂದಂತ ಸಂದರ್ಭದಲ್ಲಿ ಕೂಡ KR ಮಾರ್ಕೆಟ್ನ ಸುತ್ತಮುತ್ತ ಭಾಗಗಳಲ್ಲಿ ಈ ರೀತಿ ಸಮಸ್ಯೆ ಆಗ್ತವೆ ಅನ್ನುವಂಥದ್ದು. ಒಂದು ವೇಳೆ ಬೆಳಗಿನ ಜಾವ ಮಳೆ ಬರದೆ 6 ಗಂಟೆ ಸುಮಾರಿಗೆ ಮಳೆ ಏನಾದರೂ ಬಂದಿದ್ರೆ, ಸಾಕಷ್ಟು ಬಾರಿ ಮಳೆ ಬಂದಿದ್ರೆ ಸಾಕಷ್ಟು ಅನಾಹುತ ಆಗ್ತಾ ಇತ್ತು. ಜೊತೆಗೆ ಇಡೀ ನಗರದಾದ್ಯಂತ ಟ್ರಾಫಿಕ್ ಸಮಸ್ಯೆ ಉಂಟಾಗುವಂತಹ ಸಾಧ್ಯತೆ ಹೆಚ್ಚಿತ್ತು. ಆದರೆ 3 ಗಂಟೆಗೆ ಮಳೆ ಪ್ರಾರಂಭ ಆದ ಹಿನ್ನೆಲೆಯಲ್ಲಿ ಈಗ ಬಹುತೇಕ ಮಳೆ ನಿಂತಿರುವಂಥದ್ದು, ತಗ್ಗು ಪ್ರದೇಶಗಳಲ್ಲಿ ಕೂಡ ನೀರು ಖಾಲಿ ಆಗ್ತಾ ಇರುವಂತಹ ಒಂದು ಸೂಚನೆ ಸಿಗ್ತಾ ಇರುವಂಥದ್ದು. ಅರುಣ್, ಥ್ಯಾಂಕ್ ಯು ನಂದೀಶ್ ಎಲ್ಲ ಡೀಟೇಲ್ಸ್ಗೆ. ಇನ್ನು ಮತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.